ಭಯೋತ್ಪಾದಕರ ಅಟ್ಟಹಾಸಕ್ಕೆ ಹಿಂದೂಗಳ ನರಮೇಧ ಆದಂತಹ ವಿಚಾರ ನಿಮಗೆ ಗೊತ್ತು. 26 ಜನರನ್ನ ಅವರ ಕುಟುಂಬಗಳು ಕಳ್ಕೊಳ್ಳುತ್ತು. ಇದರ ಬೆನ್ನಲ್ಲೇ ಒಂದೊಂದು ದೃಶ್ಯ ಕೂಡ ಅಟ್ಯಾಕ್ ಸಂದರ್ಭದಲ್ಲಿ ಒಂದೊಂದು ದೃಶ್ಯ ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಕಾದ್ರೆ ಅಥವಾ ಮಾಧ್ಯಮದಲ್ಲಿ ನೋಡಬೇಕಾದ್ರೆ ಭಯಾನಕತೆ ಎಷ್ಟಿತ್ತು ಅನ್ನೋದನ್ನ ತೋರಿಸುತ್ತೆ. ಈಗಲೂ ಕೂಡ ಅಂಥದ್ದೇ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ನಾವು ಇಡ್ತೀವಿ. ಜೀವ ಉಳಿಸ್ಕೊಳ್ಳೋದಕ್ಕೆ ಜನ ಕೊನೆ ಕ್ಷಣದ ತನಕ ಹೆಂಗೆ ಪರದಾಟವನ್ನು ನಡೆಸಿದ್ರು ಅನ್ನೋದನ್ನ ಸೂಚಿಸುತ್ತೆ ಈ ವಿಡಿಯೋ. ಶಾಪಿಂಗ್ ನಲ್ಲಿ ಪಾಪ ಜನ ಬ್ಯುಸಿ ಇದ್ರು. ಇದ್ದಕ್ಕಿದ್ದ ಹಾಗೆ ಗುಂಡಿನ ಮೊರೆತ ಕೇಳಿಸ್ಕೊಂಡಂತಹ ಜನ ದಿಕ್ಕಾಪಾಲಾಗಿ ತಮ್ಮವರನ್ನ ಕರ್ಕೊಂಡು ಸಾಧ್ಯವಾದಷ್ಟು ದೂರ ಓಡ್ ಹೋಗುವಂತಹ ದೃಶ್ಯ ಕೂಡ ಪತ್ತೆಯಾಗಿದೆ. ಅವತ್ತಿನ ಹಾರಿಫಿಕ್ ಇನ್ಸಿಡೆಂಟ್ ಹೇಗಿತ್ತು ಅನ್ನೋದಕ್ಕೆ ಇದು ಉದಾಹರಣೆ. ಭಯಾನಕತೆ, ಭಯ ಎಲ್ಲರಲ್ಲಿ ಎಷ್ಟರ ಮಟ್ಟಿಗೆ ಉತ್ಪಾದನೆ ಆಗಿತ್ತು ಅನ್ನೋದಕ್ಕೆ ಈ ವಿಜುವಲ್ಸ್ ಎಲ್ಲ ಉದಾಹರಣೆ ಆಗುತ್ತೆ. ತೋರಿಸ್ತಾ ಹೋಗ್ತೇವೆ ನಿಮಗೆ. ಗುಂಡಿನ ಶಬ್ದ ಒನ್ಸ್ ಹೇಗೆ ಕೇಳಿಸುತ್ತೋ ಎಲ್ಲರೂ ಕಿರ್ಚೋದಕ್ಕೆ ಶುರು ಆಗ್ತಾರೆ, ಎಲ್ಲರೂ ಗಾಬರಿ ಆಗ್ತಾರೆ, ಎಲ್ಲರೂ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಇದು CCTV ಫುಟೇಜಸ್ಸು. ನೀವು ನೋಡ್ಬೋದು, ಆರಾಮ್ಸೆ ಜನ ತಂಪಾಡಕ್ಕೆ ತಾವು ಹೋಗ್ತಾ ಇರ್ತಾರೆ. ಕೆಲವರೆಲ್ಲ ಜಾಕೆಟ್ ಜೊತೆಗೆ, ಕೆಲವರೆಲ್ಲ ಪರ್ಚೇಸಿಂಗ್ನಲ್ಲಿ ಬ್ಯುಸಿ ಇರ್ತಾರೆ. ಈ ಟೈಮ್ನಲ್ಲಿ ಕೆಲವರೆಲ್ಲ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬ ವ್ಯಕ್ತಿ ಅಲ್ಲಿ ಓಡೋಗ್ತಾನೆ, ಮತ್ತು ಕೆಲವರಿಗೆ ಗಾಬರಿ ಆಗುತ್ತೆ, ಏನಕ್ಕೆ ಓಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗಲ್ಲ. ಇನ್ನು ಕೆಲವರು ವಿಡಿಯೋ ಮಾಡೋದಕ್ಕೆ ನಿಂತ್ಕೊಳ್ತಾರೆ. ಮತ್ತೆ ಸ್ವಲ್ಪ ಜನ ಮೂಮೆಂಟ್ ಸ್ವಲ್ಪ ಫಾಸ್ಟ್ ಮಾಡ್ತಾರೆ. ಅಂದರೆ ಏನೋ ಆಗ್ತಿದೆ ಇಲ್ಲಿ, ಸರಿಯಾಗಿಲ್ದಿರೋದು ಏನೋ ನಡೀತಾ ಇದೆ ಅನ್ನೋದು ಅನುಮಾನ ಬರುತ್ತೆ. ಹೀಗಾಗಿ ಎಲ್ಲರೂ ಒಂದೇ ಸಮನೆ ಅಲ್ಲಿ ಸ್ವಲ್ಪ ಫಾಸ್ಟಾಗಿ ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವರು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಏನಾಗ್ತಾ ಇದೆ, ಯಾಕೆ ಹಿಂಗಾಯಿತು ಅಂತ. ತುಂಬ ಅಲ್ಲಿ ಸ್ಟಾಲ್ಗಳಿರೋದನ್ನು ನೋಡ್ತಾ ಇದ್ದೀರಾ ನೀವು. ಬಟ್ಟೆ ಸ್ಟಾಲ್ಗಳಿರೋದನ್ನು ನೋಡ್ತಾ ಇದ್ದೀರಾ. ಅಲ್ಲಿ ಶಾಲ್ಸ್ ತುಂಬ ಫೇಮಸ್ ಅಂತೆ, ಅವೆಲ್ಲ ಇರೋದನ್ನು ನೋಡ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಬೀರ್, ಒಂದೊಂದು ವಿಜುವಲ್ಸ್ ಕೂಡ ಆ ಘಟನೆ ಆವತ್ತಿನ ದಿನದ ಭಯಾನಕತೆ ಎಷ್ಟಿತ್ತು ಅನ್ನೋದು ತೋರಿಸುತ್ತೆ. ಇವತ್ತು ನಮಗೆ ಸಿಕ್ಕಿರುವಂತಹ ಫುಟೇಜಸ್ ಏನು ಹೇಳುತ್ತೆ, ಏನೇನಾಯಿತು ಅಂತ ಟೋಟಲ್ ಆಗಿ? ಮಮತಾ, ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಸಂಬಂಧಪಟ್ಟಂತೆ ಈಗ ಹಲವಾರು ವಿಡಿಯೋಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇರುವಂಥದ್ದು. ಈ ದಾಳಿ ನಡೆದಂಥ ಸಂದರ್ಭದಲ್ಲಿ ಸಿಚುವೇಶನ್ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ವಿಡಿಯೋ ಕೂಡ ಬಹಿರಂಗ ಆಗಿರುವಂಥದ್ದು. ನೋಡಿ, ಆ ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಹೋಗ್ಬೋದು, ಬಹಳಷ್ಟು ಜನರು ಅಲ್ಲಿ ಶಾಪಿಂಗನ್ನು ಮಾಡ್ತಾ ಇರ್ತಾರೆ. ನೋಡಿ, ಬೈಸರನ್ ವ್ಯಾಲಿಯಲ್ಲಿ ಸಹಜವಾಗಿ ಮೇಲೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಶಾಲ್ಗಳ ಮಾರಾಟ ಆಗ್ತಾ ಇರುತ್ತೆ, ಜಾಕೆಟ್ಗಳ ಮಾರಾಟ ಆಗ್ತಾ ಇರುತ್ತೆ, ಗ್ಲೌಸಸ್ಸು, ಟೋಪಿ, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಉತ್ಪನ್ನಗಳನ್ನು ಅಲ್ಲಿ ಮಾರಾಟ ಮಾಡಲಿಕ್ಕೂ ಕೂಡ ಇಡಲಾಗಿರುತ್ತೆ. ಆ ಜನರು ಕೂಡ ಉತ್ಸಾಹದಿಂದ ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಮತ್ತೆ ಕಾಶ್ಮೀರಕ್ಕೆ ಹೋದಂಥ ಸಂದರ್ಭದಲ್ಲಿ ಶಾಲನ್ನು ಪರ್ಚೇಸ್ ಮಾಡುವಂಥದ್ದು ಕೂಡ ಒಂದು ಟ್ರೆಂಡ್. ಸೊ ಹಾಗಾಗಿ ಅಲ್ಲಿ ಶಾಲ್ಗಳನ್ನ ಕೂಡ ಬಹಳಷ್ಟು ಜನರು ನೋಡ್ತಾ ನಿಂತ್ಕೊಂಡಿರ್ತಾರೆ. ಏಕಾಏಕಿ ಗುಂಡಿನ ಮೊರತ ಶುರುವಾಗುತ್ತೆ. ದೂರದಲ್ಲೆಲ್ಲೋ ಒಂದಿಷ್ಟು ಜನರನ್ನ ಗುಂಡಿಟ್ಟು ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಅದು ನೋಡ್ತಾ ಇದ್ದಂತೆ ಜನರು ಆತಂಕಗೊಂಡು ದಿಕ್ಕಾಪಾಲಾಗಿ ಓಡಲಿಕ್ಕೆ ಶುರು ಮಾಡ್ತಾರೆ. ಇನ್ನು ಕೆಲವರು ಏನಾಗ್ತಿದೆ ಅಂತ ನಿಂತು ನೋಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನು ಕೆಲವರು ತಮ್ಮ ಫ್ಯಾಮಿಲಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರುವಂಥದ್ದನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಈ ರೀತಿಯಾಗಿ ಹೇಗಿತ್ತು ಅವತ್ತು ದಾಳಿ ನಡೆದಂಥ ಸಂದರ್ಭದಲ್ಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಡಿಯೋ ಕೂಡ ಬಹಿರಂಗ ಆಗಿರುವಂಥದ್ದು. ಈ ವಿಡಿಯೋವನ್ನು ಕೂಡ ಈಗ NIA ಅಧಿಕಾರಿಗಳು ಬಳಕೆ ಅಂದರೆ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಮತ್ತು ಅದನ್ನು ಆ ವಿಡಿಯೋದಲ್ಲಿ ಏನಿದೆ ಮತ್ತು ಅವತ್ತಿನ ಸಿಚುವೇಶನ್ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ಪರಿಶೀಲಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮಮತಾ.